ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ. ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು. ನನ್ನಿಂದ ಎಲ್ಲವೂ ಕೂಡ ಸಾಧ್ಯ ಎಂದು ಎದ್ದು ನಿಂತರೆ ನಿನಗೆ ನೀನೇ ಮಿತ್ರ. ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿಯನ್ನ ಎಳೆದರೂ ಕೂಡ ಚಾಟಿಯ ಏಟನ್ನ ತಪ್ಪಿದ್ದಲ್ಲ. ಮರ ಎಷ್ಟೇ ರೀತಿಯ ರುಚಿಯಾಗಿ ಇರುವಂತಹ ಹಣ್ಣುಗಳನ್ನ ಕೊಟ್ಟರೂ ಕೂಡ ಕಲ್ಲಿನ ಏಟು ಎನ್ನುವುದು ತಪ್ಪಿದ್ದಲ್ಲ. ಅದೇ ರೀತಿಯಾಗಿ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿ ಆಗಿದ್ದರೂ ಕೂಡ ಜನರ ನಿಂದನೆ ತಪ್ಪಿದ್ದಲ್ಲ. ನಿಂದನೆ ಎನ್ನುವುದು ಯಾರಿಗೆ ತಾನೇ ತಪ್ಪಿದ್ದಿದೆ ಹೇಳಿ? ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನ ಮಾಡಿ ತೋರಿಸಬೇಕು ಎಂದು ಹೊರಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಿಂದನೆ ಅನ್ನುವುದು ತಪ್ಪಿದ್ದಲ್ಲ. ಇದನ್ನೆಲ್ಲವನ್ನ ಕೂಡ ಮೆಟ್ಟಿ ನಿಂತಾಗ ಮಾತ್ರ ನೀವು ನಿಮ್ಮ ಗುರಿಯ ಕಡೆಗೆ ಗಮನವನ್ನು ಕೊಡುವುದಕ್ಕೆ, ನಿಮ್ಮ ಗುರಿಯನ್ನು ಸಾಧಿಸಿ ತೋರಿಸುವುದಕ್ಕೆ ಸಾಧ್ಯವಾಗುವುದು. ಕೈಯಿಂದ ಏನೂ ಕೂಡ ಮಾಡಲು ಆಗದೇ ಇರುವಂತಹ ವ್ಯಕ್ತಿ ಮಾತ್ರ ಇನ್ನೊಬ್ಬರನ್ನ ನಿಂದನೆಯನ್ನ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರೇ ಯಾವುದೇ ರೀತಿಯ ನಿಂದನೆಗಳನ್ನು ನಿಮ್ಮ ಮೇಲೆ ಮಾಡಲು ಪ್ರಯತ್ನವನ್ನು ಪಟ್ಟರೂ ಕೂಡ ನೀವು ಮಾತ್ರ ನಿಮ್ಮ ಕೆಲಸಗಳ ಕಡೆಗೆ ಗಮನವನ್ನು ಕೊಡಿ. ಪ್ರಾರ್ಥನೆ ಫಲಿಸುತ್ತದೆ ಅನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತೋ, ಶಾಪವೂ ಕೂಡ ಫಲಿಸುತ್ತದೆ ಅನ್ನುವುದು ಕೂಡ ಅಷ್ಟೇ ಪ್ರಮಾಣದ ಸತ್ಯವಾಗಿರುವಂತಹ ಮಾತು. ದಯವಿಟ್ಟು ಯಾರಿಗೂ ನೋವನ್ನು ನೀಡುವ ಮುನ್ನ ಒಂದೇ ಒಂದು ಸಾರಿ ಆ ನೋವಿನ ಬಗ್ಗೆ ಯೋಚನೆಯನ್ನು ಮಾಡಿ. ಏಕೆಂದರೆ ನಮಗೆ ಇತರರು ಕೊಡುವಂತಹ ನೋವು ಎಷ್ಟು ಪರಿಣಾಮವನ್ನು ಬೀರುತ್ತದೆಯೋ ಅದೇ ರೀತಿಯಾಗಿ ನಾವು ಇತರರಿಗೆ ಕೊಡುವಂತಹ ನೋವು ಕೂಡ ಅವರಿಗೆ ಅಷ್ಟೇ ಪ್ರಮಾಣದ ನೋವನ್ನು ಉಂಟು ಮಾಡುತ್ತದೆ. ಚಿಂತೆ ಮಾಡುವುದು ನಿಜಕ್ಕೂ ಕೂಡ ವ್ಯರ್ಥ. ಅದು ನಾಳಿನ ಸಮಸ್ಯೆಗಳನ್ನು ಪರಿಹರಿಸುವುದರ ಬದಲಿಗೆ ಇಂದಿನ ಶಕ್ತಿಯನ್ನು ಖಾಲಿ ಮಾಡುತ್ತದೆ. ಜೀವನದಲ್ಲಿ ಏನೇ ನಡೆದರೂ ಕೂಡ ಚಿಂತನೆಯನ್ನ ಮಾಡುವುದಕ್ಕೆ ಹೋಗಲೇಬಾರದು. ಚಿಂತೆ ಎನ್ನುವುದು ನಮ್ಮನ್ನ ಒಂದು ದಿನ ಚಿತೆಗೆ ಏರುವಂತೆ ಮಾಡುತ್ತದೆ. ಏನೇ ನಡೆದರೂ ಕೂಡ, ಅದೆಂತಹ ಘಟನೆ ಜರುಗಿದರೂ ಕೂಡ ಚಿಂತನೆಯನ್ನು ಮಾಡುತ್ತಾ ನಿಮ್ಮ ಅಮೂಲ್ಯವಾಗಿರುವಂತಹ ಕ್ಷಣಗಳನ್ನು, ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ, ಮೇಲೊಬ್ಬ ಎಲ್ಲವನ್ನ ವೀಕ್ಷಣೆಯನ್ನು ಮಾಡುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನ ನೀಡುವನು. ಹಾಗಾಗಿ ಮೇಲೆ ಇರುವಂತಹ ಆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನ ಇಡಿ. ಕಂಡವರ ಮಾತಿನ ಮೇಲೆ ನಂಬಿಕೆಯನ್ನ ಇಡುವುದನ್ನ ಕೊಂಚ ಕಡಿಮೆ ಮಾಡಿ. ಬಯಸಿದ್ದು ಸಿಗಬೇಕಾದರೆ ಯೋಗ ಎನ್ನುವುದು ಇರಬೇಕು. ಸಿಕ್ಕಿದ್ದನ್ನ ಉಳಿಸಿಕೊಳ್ಳುವುದಕ್ಕೆ ಯೋಗ್ಯತೆ ಎನ್ನುವುದು ಇರಬೇಕು. ಎಲ್ಲ ಸಮಯದಲ್ಲಿಯೂ ಕೂಡ ನೀವು ಹಣವನ್ನು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲಿಯೂ ಕೂಡ ನಿಮ್ಮನ್ನ ಹಣ ಉಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಯಾರೇ ಆಗಿರು, ಏನೇ ಆಗಿರು, ನೀನು ಸರಿಯಾದ ಮಾರ್ಗದಲ್ಲಿ ಇದ್ದರೆ, ಧರ್ಮದ ಮಾರ್ಗದಲ್ಲಿ ಇದ್ದರೆ, ಅದೆಂತಹ ಪರಿಸ್ಥಿತಿಯಲ್ಲೂ ಕೂಡ ದೇವರು ನಿಮ್ಮೊಂದಿಗೆ ಇದ್ದೇ ಇರುತ್ತಾನೆ. ಹಾಗಾಗಿ ಜೀವನದಲ್ಲಿ ಅಧರ್ಮದ ದಾರಿಯನ್ನ ತುಳಿಯಬೇಡಿ, ಧರ್ಮದ ದಾರಿಯನ್ನ ತುಳಿಯಿರಿ. ಧರ್ಮದ ದಾರಿಯಲ್ಲಿ ಮುಂದೆ ನಡೆದವರಿಗೆ ಆ ಧರ್ಮವೇ ರಕ್ಷಣೆಯನ್ನ ಕೊಡುತ್ತದೆ. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕು ಎನ್ನುವುದನ್ನು ಆ ಭಗವಂತ ಶ್ರೀಕೃಷ್ಣನೇ ಬಲ್ಲ. ನಮ್ಮಲ್ಲಿ ಇದ್ದದ್ದನ್ನ ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿಗೆ ನಿಲ್ಲುವುದೇ ಇಲ್ಲ. ಯಾವುದು ನಮ್ಮದೋ ಅದು ಕಾಲಾನಂತರದಲ್ಲಿ ನಮ್ಮ ಬಳಿಗೆ ಮರಳಿ ಬಂದೇ ಬರುತ್ತದೆ. ಇಲ್ಲದರ ಬಗ್ಗೆ ಯೋಚನೆಯನ್ನ ಮಾಡುತ್ತಾ ಇರುವುದರ ಬಗ್ಗೆ ಯೋಚನೆಯನ್ನ ಮಾಡದೇ ಇರುವಷ್ಟು ಮೂರ್ಖನಾಗಬೇಡ. ಜೀವನದಲ್ಲಿ ಸೋಲು ಕಂಡು ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ.
ಏಕೆಂದರೆ ಅವರ ಬಳಿ ಅಹಂಕಾರ ಎನ್ನುವುದು ಇರುವುದಿಲ್ಲ, ಅನುಭವ ಎನ್ನುವುದು ಇರುತ್ತದೆ. ಅಂಥವರ ಅನುಭವದಿಂದ ನಿಮ್ಮ ಜೀವನದ ಮುಂದಿನ ಗುರಿಗಳಿಗೆ ಅದು ಸಹಕಾರವನ್ನ ಮಾಡಬಹುದು. ಮೋಸ ಮಾಡಿ ಸಂಪಾದನೆಯನ್ನ ಮಾಡಿದ ಹಣದಲ್ಲಿ ಸ್ವಲ್ಪ ಹಣವನ್ನ ಪುಣ್ಯದ ಕಾರ್ಯಕ್ಕೆ ವಿನಿಯೋಗವನ್ನ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆ ಹೊರತು ಮೋಸ ಮಾಡಿದವರಿಗೆ ಅಲ್ಲವೇ ಅಲ್ಲ. ಮೋಸ ಮಾಡಿದವರಿಗೆ ಪಾಪದ ಫಲ ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇತರರಿಗೆ ಮೋಸವನ್ನ ಬಗೆಯುವುದಕ್ಕೆ ಹೋಗಲೇಬೇಡಿ. ನಿಮ್ಮಿಂದ ಆದರೆ ಇತರರಿಗೆ ಒಳ್ಳೆಯದನ್ನ ಮಾಡಿ, ಅದನ್ನ ಹೊರತುಪಡಿಸಿ ಕೆಟ್ಟದ್ದನ್ನ ಮಾಡುವಂತಹ ಯೋಚನೆಗಳನ್ನ ಮಾಡಲೇಬೇಡಿ. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಅತಿಯಾದ ಬುದ್ಧಿವಂತಿಕೆ ಅಲ್ಲವೇ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ. ಹಾಗಾಗಿ ನಂಬಿಕೆಯನ್ನ ಕಳೆದುಕೊಳ್ಳುವಂತಹ ಕೆಲಸವನ್ನ ಯಾರೂ ಕೂಡ ಮಾಡಬಾರದು. ನಂಬಿಕೆಯನ್ನ ಮೋಸ ಮಾಡಲು ಉಪಯೋಗಿಸಲೇಬೇಡಿ. ಪ್ರೀತಿಯನ್ನ ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆಗೆ ಆಟ ಆಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಬೇರೆಯವರ ಜೀವನ ಆಟಿಕೆಯ ವಸ್ತು ಅಲ್ಲವೇ ಅಲ್ಲ. ಈ ಸತ್ಯವನ್ನ ಅರಿತು ಜೀವನವನ್ನ ಮಾಡಿ. ಆಗುವುದಾದರೆ ಇತರರಿಗೆ ಒಳ್ಳೆಯದನ್ನ ಬಯಸೋಣ, ಇಲ್ಲವೆಂದರೆ ನಮ್ಮ ಪಾಡಿಗೆ ನಾವಿದ್ದು ನಮ್ಮ ದಿನನಿತ್ಯದ ಜೀವನ ಶೈಲಿಯನ್ನ ನಾವು ಕಳೆಯೋಣ. ಮನುಷ್ಯರಿಗೆ ಯಾವಾಗ ನಮ್ಮ ಅವಶ್ಯಕತೆ ಮುಗಿಯುತ್ತಾ ಹೋಗುತ್ತದೆಯೋ ಆ ಕ್ಷಣದಿಂದ ಅವರು ಮಾತನಾಡುವಂತಹ ವಿಧಾನವೂ ಕೂಡ ಬದಲಾಗುತ್ತದೆ. ಹಾಗಾಗಿ ಇಂದಿನ ಮನುಷ್ಯರಲ್ಲಿ ಯಾವುದನ್ನು ಕೂಡ ನಾವು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಸತ್ಯ ಏನು ಅಂತ ತಿಳಿಯದೆಯೇ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಬೇಡಿ. ಏಕೆಂದರೆ ನಿಮಗೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ನಂಬಿಕೆ ಕಳೆದುಕೊಂಡಿರುತ್ತಾರೆ. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆಯೇ ಮನುಷ್ಯರಿಗೂ ಕೂಡ ಎರಡು ಮುಖ, ಹೊರಗೊಂದು ಒಳಗೊಂದು, ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವ ಸತ್ಯ. ಆತನ ಎರಡನೆಯ ಮುಖದ ದರ್ಶನವಾಗಬೇಕು ಅನ್ನುವುದೇ ಆದರೆ ಸಮಯ ಬಂದಾಗ ಅದನ್ನ ಅವನು ವ್ಯಕ್ತಪಡಿಸುತ್ತಾನೆ. ಕೆಳಗೆ ಬಿದ್ದರೆ ಒಡೆದು ಹೋಗುವಂತಹ ಜಂಗಮವಾಣಿಗೆ ಬಹಳಾನೇ ಬೆಲೆ ಕೊಡುತ್ತೇವೆ. ಅದೇ ತರಹ ಜೀವನ ಪರ್ಯಂತ ನಮ್ಮ ಜೊತೆ ಇರುವಂತಹ ಸಂಬಂಧಗಳಿಗೆ ಇನ್ನಷ್ಟು ಬೆಲೆ ಕೊಡಬೇಕು. ಚಿಕ್ಕ ಪುಟ್ಟ ಕಾರಣಗಳಿಂದ ಸಂಬಂಧಗಳನ್ನು ದೂರ ಮಾಡಿಕೊಳ್ಳಲೇಬೇಡಿ. ಏಕೆಂದರೆ ಸಂಬಂಧ ಎನ್ನುವುದು ತೀರಾನೇ ಮುಖ್ಯವಾದದ್ದು. ಮನುಷ್ಯನಿಗೆ ಸಂಬಂಧವೊಂದು ಗಟ್ಟಿಯಾಗಿ ಇದ್ದರೆ ಅದೆಂತಹ ಪರಿಸ್ಥಿತಿ ಜೀವನದಲ್ಲಿ ಉದ್ಭವ ಆದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳಬಹುದು. ನಿಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳಿ. ಸತ್ಯಕ್ಕೂ ಸುಳ್ಳಿಗೂ ಇರುವಂತಹ ವ್ಯತ್ಯಾಸ ಇಷ್ಟೇ. ಸತ್ಯ ಕೇಳಿದ ತಕ್ಷಣ ಕೋಪ ಎನ್ನುವುದು ಬರುತ್ತದೆ, ಸುಳ್ಳು ಕೇಳಿದ ತಕ್ಷಣ ಖುಷಿ ಎನ್ನುವುದು ಕೊಡುತ್ತದೆ. ಇದೇ ಸತ್ಯಕ್ಕೆ ಮತ್ತು ಸುಳ್ಳಿಗೂ ಇರುವಂತಹ ವ್ಯತ್ಯಾಸ. ಸತ್ಯ ಯಾವುದೇ ರೀತಿಯಾಗಿಯೂ ಕೂಡ ಮೋಸವನ್ನ ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಸುಳ್ಳಿನ ಮೂಲಾಧ್ಯಾಯವೇ ಮೋಸ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥ ಆಗುವುದೇ ಇಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗಿ ಕಾಣಿಸುತ್ತಾರೆ, ನಿಜ ಹೇಳುವವರು ಕೊನೆಯವರೆಗೂ ಕೂಡ ಕೆಟ್ಟವರಾಗಿಯೇ ಉಳಿಯುತ್ತಾರೆ. ಜೀವನದಲ್ಲಿ ಅದೆಂತಹ ಪರಿಸ್ಥಿತಿ ಉದ್ಭವ ಆದರೂ ಕೂಡ ಸತ್ಯವನ್ನೇ ಹೇಳಿ, ಸತ್ಯದ ದಾರಿಯಲ್ಲಿಯೇ ಮುಂದುವರಿಯಿರಿ. ಎಲ್ಲ ಇದೆ ಅಂತ ಮೆರೆಯುವುದಕ್ಕಿಂತ ಮೊದಲು ನಿನ್ನವರು ಯಾರು ಅಂತ ಮೊದಲು ತಿಳಿದುಕೊಳ್ಳಬೇಕು. ಒಮ್ಮೆ ಕ್ಷಮಿಸಿಬಿಡಿ, ಮತ್ತೊಮ್ಮೆ ಕ್ಷಮಿಸಿಬಿಡಿ, ಮತ್ತೆ ಮರು ಕಳಿಸಿದರೆ ಅದು ನಿನಗೆ ಜೀವನದಲ್ಲಿ ಆಗುತ್ತಿರುವಂತಹ ಮೋಸವೆಂದು ಅವರಿಂದ ದೂರವೇ ಸರಿದುಬಿಡಿ.
ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣ ಇರುವಂತಹ ಶ್ರೀಮಂತ ವ್ಯಕ್ತಿಗಳಿಗೆ ಮಾತ್ರ ಬೆಲೆಯನ್ನ ಕೊಡುತ್ತಾರೆ, ಗೌರವವನ್ನ ಕೊಡುತ್ತಾರೆ. ಅದೇ ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲೆ ಬಂದಂಥವರು ಕಷ್ಟಪಡುವಂತಹ ಪ್ರತಿ ಮನುಷ್ಯನಿಗೂ ಕೂಡ ಬೆಲೆಯನ್ನ ಕೊಡುತ್ತಾರೆ. ನೀವು ಎಷ್ಟೇ ಶ್ರೀಮಂತರಾಗಿ ಇರಬಹುದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠವನ್ನ ಹೇಳಿಕೊಡಿ. ಬಡತನದಿಂದ ಕಲಿತಿರುವಂತಹ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿ ಆಗುತ್ತದೆ. ಇದನ್ನ ಮಾತ್ರ ಎಂದಿಗೂ ಕೂಡ ಮರೆಯಲೇಬೇಡಿ. ಬಡತನ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಾಗಬೇಕು. ಅದರಲ್ಲಿಯೂ ಕೂಡ ಮಕ್ಕಳಿಗೆ ಗೊತ್ತಾಗಬೇಕು. ಪಾಪಿ ಸ್ವತ್ತು ಪಲಾಯನ ಅಂತಾರೆ. ಪಾಪದಿಂದ ಗಳಿಸಿರುವಂತಹ ಹಣ, ಆಸ್ತಿ, ಅಂತಸ್ತು ನಿನ್ನನ್ನ ಯಾವತ್ತಿಗೂ ಕೂಡ ಉದ್ಧಾರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅದೇನಿದ್ದರೂ ಕೂಡ ಪರರ ಪಾಲು. ನೀನು ಮೈ ಮುರಿದು ಗಳಿಸಿರುವಂತಹ ಹಣ ಮಾತ್ರ ನಿನ್ನದು. ಮಾನವನೇ ಇರಲಿ, ದೇವಮಾನವನೇ ಇರಲಿ, ಅಂತ್ಯ ಕಟ್ಟಿಟ್ಟ ಬುತ್ತಿ, ಉಳಿಯುವುದು ಹೆಸರು ಅಷ್ಟೇ. ಹಾಗಾಗಿ ಹೆಸರನ್ನ ಮಾತ್ರ ನಾವು ಉಳಿಸಿ ಹೋಗುವಂತಹ ಪ್ರಯತ್ನವನ್ನ ಜೀವನದ ಉದ್ದಕ್ಕೂ ಕೂಡ ಮಾಡಬೇಕು. ಇದ್ದಾಗ ನಿನ್ನನ್ನ ನೆನೆಯುತ್ತಾರೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹೋದ ಮೇಲೆ ನಿನ್ನ ಹೆಸರು ಎನ್ನುವುದು ಶಾಶ್ವತ ಇತಿಹಾಸದ ಪುಟಗಳಲ್ಲಿ ಇರಬೇಕು. ಆ ರೀತಿಯ ಜೀವನವನ್ನ ನೀನು ನಿರ್ವಹಣೆ ಮಾಡಬೇಕು. ಜೀವನದಲ್ಲಿ ನೀನು ಆಸೆ ಪಟ್ಟ ದೊಡ್ಡ ದೊಡ್ಡ ವಸ್ತುಗಳು ಸಿಕ್ಕವೆ ಎಂದು ಮೊದಲಿಗೆ ನಿಮ್ಮ ಜೊತೆಗೆ ಇದ್ದಂತಹ ಆ ಪುಟ್ಟ ವಸ್ತುಗಳನ್ನ ಮರೆತು ಬಿಡಬೇಡಿ. ಏಕೆಂದರೆ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಇದೆ. ಒಂದು ಸೂಜಿ ಮಾಡುವಂತಹ ಕೆಲಸವನ್ನ ಒಂದು ಖಡ್ಗ ಮಾಡಲಾರದು. ಹಾಗಾಗಿ ಎಲ್ಲ ವಸ್ತುಗಳಿಗೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ, ಪ್ರಾಮುಖ್ಯತೆ ಎನ್ನುವುದು ಇರುತ್ತದೆ. ಯಾವುದನ್ನು ಕೂಡ ಇಲ್ಲಿ ನಾವು ಕೀಳಾಗಿ ನೋಡುವುದಕ್ಕೆ ಅಥವಾ ಪರಿಗಣನೆಗೆ ತೆಗೆದುಕೊಳ್ಳದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸಣ್ಣ ಕೆಲಸ ಎಂದು ಯಾವತ್ತಿಗೂ ಕೂಡ ಹಿಂದೆ ಹೆಜ್ಜೆಯನ್ನ ಹಾಕುವುದಕ್ಕೆ ಹೋಗಬೇಡಿ. ಆ ಸಣ್ಣ ಕೆಲಸವೇ ನಿಮ್ಮ ಜೀವನದ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಬೆಳೆಯುವುದಕ್ಕೆ ಸಹಕಾರವನ್ನ ಮಾಡಬಲ್ಲದು. ನಿಮ್ಮ ಬಳಿ ವಿದ್ಯೆ ಇರಬಹುದು, ಆದರೆ ಜ್ಞಾನ ಇಲ್ಲವೇ? ನಿಮ್ಮ ಬಳಿ ಹಣ ಇಲ್ಲದೆ ಇರಬಹುದು, ಆದರೆ ಧರ್ಮ ಇಲ್ಲವೇ? ನಿಮ್ಮ ಬಳಿ ಶಕ್ತಿ ಇಲ್ಲದೆಯೇ ಇರಬಹುದು, ಆದರೆ ನೀವು ಶ್ರಮ ಪಡುವುದಿಲ್ಲವೇ? ನಿಮ್ಮ ಬಳಿ ಸಂಬಂಧಿಕರು ಇಲ್ಲದೆ ಇರಬಹುದು, ಆದರೆ ನಿಮ್ಮ ಬಳಿ ಆ ಭಗವಂತ ಸದಾ ಇರುತ್ತಾನೆ. ಈ ಒಂದು ನಂಬಿಕೆಯಲ್ಲಿ ಜೀವನವನ್ನ ಮನುಷ್ಯ ಕಳೆಯಬೇಕು. ನಂಬಿಕೆಯೇ ಜೀವನ. ಹಾಗಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನ ಇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಭಗವಂತ ಶ್ರೀಕೃಷ್ಣನು ಎಲ್ಲರನ್ನೂ ಕೂಡ ನೋಡುತ್ತಾನೆ, ಎಲ್ಲವನ್ನೂ ಕೂಡ ನೋಡುತ್ತಿರುತ್ತಾನೆ. ಆತನಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತದೆ ಯಾರಿಗೆ ಯಾವಾಗ ಏನನ್ನ ಕೊಡಬೇಕು ಎಂದು. ಜೀವನದಲ್ಲಿ ಪ್ರಗತಿ ಸಾಧಿಸಬೇಕು, ಸಂತೋಷದ ಜೀವನವನ್ನು ನಾವು ನಡೆಸಿಕೊಳ್ಳಬೇಕು ಅನ್ನುವುದೇ ಆದರೆ ಭಗವಾನ್ ಶ್ರೀಕೃಷ್ಣ ಹೇಳಿರುವಂತಹ ಮಾತುಗಳನ್ನು ಜೀವನದಲ್ಲಿ ಮೊದಲು ಅಳವಡಿಸಿಕೊಂಡರೆ ಸಾಕು. ಶ್ರೀಕೃಷ್ಣ ಹೇಳಿದ ಹಾಗೆ ಬದುಕು ಎನ್ನುವುದು ಸಾಗಿಸಿದರೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೆಮ್ಮದಿಯ ಜೀವನವನ್ನು ನೀವು ಕಂಡುಕೊಳ್ಳಬಹುದು. ಜೀವನದಲ್ಲಿ ಒಂಟಿಯಾಗಿ ಇರುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹಳನೇ ಮುಖ್ಯ ಆಗುತ್ತದೆ. ನೀವು ಯಾರ ಹಿಂದೆಯೂ ಕೂಡ ಹೋಗಬೇಡಿ. ಹಿಂದೆ ಹೋದಷ್ಟು ನಿಮ್ಮನ್ನು ಕಡೆಗಣಿಸುವವರ ಸಂಖ್ಯೆ ಎನ್ನುವುದು ಹೆಚ್ಚಾಗುವುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವ ವ್ಯಕ್ತಿ ಹಿಂದೆಯೂ ಕೂಡ ಹೋಗುವುದಕ್ಕೆ ಹೋಗಲೇಬೇಡಿ. ನಿಮ್ಮನ್ನ ಅರ್ಥ ಮಾಡಿಕೊಂಡು ನೀವೇ ಬೇಕು ಎನ್ನುವವರು ಏನೇ ಆದರೂ ಕೂಡ ನಿಮ್ಮೊಡನೆ ಇರುತ್ತಾರೆ. ಅದೇ ರೀತಿ ನಿಮ್ಮನ್ನ ಕಂಡರೆ ಇಷ್ಟ ಆಗದವರು, ನಿಮ್ಮನ್ನ ಬೇಡ ಅನ್ನುವವರು, ಇಂಥವರಿಂದ ನೀವು ದೂರ ಉಳಿಯುವುದೇ ಒಳ್ಳೆಯದು. ಏಕೆಂದರೆ ಈ ಜೀವನ ಎನ್ನುವುದು ನಿಮಗೆ ಮುಂದೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ.
ನಿಮ್ಮ ಬದುಕಿನಲ್ಲಿ ಈ ವ್ಯಕ್ತಿ ಬೇಕೇ ಬೇಕು ಎಂದು ಅವರನ್ನು ಹುಡುಕಿಕೊಂಡು ಹೋಗಬೇಡಿ. ಏಕೆಂದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲವೇ ಅಲ್ಲ. ಅದೇ ರೀತಿಯಾಗಿ ವಸ್ತು ಸಹ ಶಾಶ್ವತ ಅಲ್ಲ. ಯಾವುದೂ ಕೂಡ ಶಾಶ್ವತ ಅಲ್ಲ ಎಂದಾಗ ನಾವು ಯಾರ ಮೇಲೆಯೂ ಕೂಡ ಅತಿಯಾದ ಭರವಸೆಯನ್ನ, ನಂಬಿಕೆಯನ್ನ ಇಟ್ಟುಕೊಳ್ಳುವುದು ಒಂದು ರೀತಿಯ ಸ್ಪಷ್ಟವೇ ಸರಿ. ಅಸಾಧ್ಯ ಅಂದುಕೊಳ್ಳುವ ಶತ್ರು ಅಪಾಯ ತರಬಹುದು ಎಂದುಕೊಳ್ಳುವಂತಹ ಆಟ ನನ್ನಿಂದ ಇದು ಸಾಧ್ಯ ಆಗುತ್ತದೆ ಅನ್ನುವಂತಹ ಭರವಸೆ ಜೀವನದಲ್ಲಿ ಸರಮಾಲೆ ಆಗುವಂತಹ ಸವಾಲುಗಳು ನಿಮಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುವುದೇ ಇಂತಹ ಸವಾಲುಗಳಿಂದ. ಮನುಷ್ಯನು ಅಷ್ಟೇ ಅಲ್ಲ, ಭಗವಂತ ಶ್ರೀಕೃಷ್ಣನಲ್ಲಿಯೂ ಕೂಡ ನೋವುಗಳು ಇದ್ದವು. ಆದರೆ ಕರ್ತವ್ಯಗಳ ಎದುರು ಆ ನೋವುಗಳು ನೆಲೆ ಕಾಣಲಿಲ್ಲ. ಈ ಬದುಕಿನಲ್ಲಿ ನಂಬಿಕೆಗೆ ಅರ್ಹವಾಗುವಂತಹ ವ್ಯಕ್ತಿಗಳು ಸಿಗುವುದು ಬಹಳನೇ ಕಡಿಮೆ. ಹಾಗಾಗಿ ನೀವು ಜೀವನದಲ್ಲಿ ಯಾರಾದರೂ ವ್ಯಕ್ತಿಯನ್ನ ನಂಬುವುದಕ್ಕಿಂತ ಮೊದಲು 100 ಬಾರಿ ಯೋಚನೆಯನ್ನ ಮಾಡಿ. ಏಕೆಂದರೆ ಯಾವ ವ್ಯಕ್ತಿ ಯಾವಾಗ ಹೇಗೆ ಬದಲಾವಣೆಯನ್ನ ಹೊಂದುತ್ತಾನೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಹರಿಸುವಂತಹ ಕಣ್ಣೀರಿನ ಹನಿಗೂ ಬೆಲೆ ಇದ್ದೇ ಇರುತ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹರಿಸುವಂತಹ ಕಂಬನಿಯ ಹಿಂದೆ ಆ ವ್ಯಕ್ತಿಯ ಹಿಂದಿನ ಜನ್ಮದ ಕರ್ಮದ ಫಲ ಎನ್ನುವುದು ಇರುತ್ತದೆ. ಆ ಹಿಂದಿನ ಜನ್ಮದ ಕರ್ಮದ ಫಲವನ್ನ ಎಲ್ಲರೂ ಅನುಭವಿಸಲೇಬೇಕು. ಭಗವಂತನೂ ಸಹ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಏನೇ ಜೀವನದಲ್ಲಿ ಬಂದರೂ ಕೂಡ ಅದನ್ನು ನಗು ನಗುತ್ತಾ ಸ್ವೀಕರಿಸಿಕೊಳ್ಳಬೇಕು. ಇದು ವಿಧಿಯ ನಿಯಮ ಆಗಿದೆ. ನೀವು ತುಂಬ ಪ್ರೀತಿ ಮಾಡುವಂತಹ, ಕಾಳಜಿಯನ್ನ ಮಾಡುವಂತಹ ವ್ಯಕ್ತಿಗಳೇ ನಿಮ್ಮ ಮನಸ್ಸಿಗೆ ಅತಿಯಾದ ನೋವನ್ನ ತರುತ್ತಾರೆ. ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕು ಅಂದರೆ ಅವರನ್ನ ನೀವು ನಿರ್ಲಕ್ಷ್ಯ ಮಾಡಬೇಕು. ಆಗ ಮಾತ್ರ ಅವರಿಗೆ ನಿಮ್ಮ ಬೆಲೆ ಎನ್ನುವುದು ಗೊತ್ತಾಗುವುದಕ್ಕೆ ಸಾಧ್ಯವಾಗುವುದು. ನೀವು ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಾಗ ನಿಮ್ಮಿಬ್ಬರ ನಡುವೆ ನಂಬಿಕೆ ಸೇತುವೆ ಆಗಿರುತ್ತದೆ. ಆದರೆ ಆ ನಂಬಿಕೆಯ ಸೇತುವೆಯೇ ಕಳಚಿ ಬಿದ್ದಾಗ ಎಷ್ಟು ಸಾರಿ ಕ್ಷಮೆಯನ್ನ ಕೇಳಿದರೂ ಸಹ ಕಳೆದು ಹೋದಂತಹ ನಂಬಿಕೆ ಮತ್ತೆ ಬರುವುದಿಲ್ಲ. 1000 ಬಾರಿ ಕ್ಷಮೆಯನ್ನ ಕೇಳುವುದರಿಂದ ಯಾವುದೇ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಹಾಗಾಗಿ ನಂಬಿಕೆಯನ್ನ ಉಳಿಸಿಕೊಳ್ಳುವಂತಹ ಕೆಲಸವನ್ನ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಒಬ್ಬ ವ್ಯಕ್ತಿಗೆ ಹಾನಿ ಮಾಡಬೇಕು ಎಂದು ಯೋಚಿಸಿ ಅವರಿಗೆ ಕೆಸರು ಹಾಕಲು ಹೋದಾಗ ಕೆಸರು ನಿಮ್ಮ ಕೈಗೆ ಮೊದಲು ಆಗುತ್ತದೆ. ಅದನ್ನು ಎಂದಿಗೂ ಕೂಡ ಮರೆಯಬಾರದು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅದೇ ರೀತಿ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಒಳ್ಳೆಯದನ್ನ ಮಾಡಲು ಹೊರಟು ಅವರಿಗೆ ಗಂಧ ಹಚ್ಚಲು ಹೋದಾಗ ನಿಮ್ಮ ಕೈಗೆಯೇ ಮೊದಲು ಗಂಧವಾಗುತ್ತದೆ ಅನ್ನುವುದನ್ನು ನೀವು ಮರೆಯಲೇಬಾರದು. ನೀರು ತಾನಾಗಿಯೇ ಹರಿಯುವಾಗ ಎದುರಿಗೆ ಬರುವಂತಹ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತಿಕೊಂಡೇ ಹರಿದು ತನ್ನ ಗುರಿಯನ್ನ ತಲುಪುತ್ತದೆ. ನಾವು ಕೂಡ ಅಷ್ಟೇ ಜೀವನದಲ್ಲಿ ಎದುರಾಗುವಂತಹ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಈ ರೀತಿಯ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.